अस्सलामु अलैकुम वरहमतुल्लाहि वबरकातुहू। मैं हाफिज इस्माइल आपका मेज़बान और आप तमाम का हमारे इस चैनल पब्लिक वॉइस टीवी में इस्तकबाल है। चलिए नाजरीन, आज की एक अहम खबर की तरफ हम रुख करते हैं। ಯಾಕೆಂದ್ರೆ ಶಾಂತ ರೀತಿಯ ಹೋರಾಟಕ್ಕೆ ಕಿವಿಗೊಡದೇ ಇರುವಂತಹ ಕಾಂಗ್ರೆಸ್ ಸರ್ಕಾರ ಏನಿದೆ, ರೈತ ವಿರೋಧಿ ಸರ್ಕಾರದ ವಿರುದ್ಧ ನಮ್ದು ತೀವ್ರವಾದಂತಹ ಹೋರಾಟ ಮಾಡಬೇಕಾಗತ್ತೆ। ಆ ಹೋರಾಟ ಯಾವುದೇ ಹಂತ ತಲುಪಿದ್ರೂ ಕೂಡ ನಾವು ಬಿಡೋದಿಲ್ಲ ಅನ್ನುವಂತ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ಅಧಿಕಾರಿಗಳ ಮುಖಾಂತರ ಸರ್ಕಾರ ನಡೆಸ್ತಾ ಇರುವಂತ ಈ ಕಲಬುರಗಿ ಜಿಲ್ಲೆಯ ಸಚಿವರಿಗೆ ನಾನು ಮನವಿ ಮಾಡ್ತೇನೆ, ನೀವು ದಯವಿಟ್ಟು ಈ ಒಂದು ಹೋರಾಟಗಾರರ ಸ್ಥಳಕ್ಕೆ ಭೇಟಿ ಕೊಟ್ಟು ನಿಮ್ಮ ಮಾತುಕತೆಗಳನ್ನು ಮುಂದುವರಿಸಿ. ಇಲ್ಲದೇ ಇದ್ರೆ ಮುಂದೆ ಜನ ನೀವು ಎಲ್ಲೆಲ್ಲಿ ಜಿಲ್ಲೆನಲ್ಲಿ ತಿರುಗಾಡ್ತೀರಿ, ನಿಮಗೆ ತಿರುಗಾಡ್ಲಾರ್ದಂಗೆ ನಾವು ಮುತ್ತಿಗೆ ಹಾಕ್ತಕ್ಕಂಥ ಕೆಲಸಗಳು ಕೂಡ ನಾವು ಮಾಡಬೇಕಾಗ್ತದೆ ರೈತ ಮುಖಂಡರ ನೇತೃತ್ವದಲ್ಲಿ ಅಂತಕ್ಕಂಥ ಎಚ್ಚರಿಕೆಯನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಕೊಡೋದಕ್ಕೆ ಇಚ್ಛೆ ಪಡ್ತೇನೆ। ಅದಕ್ಕೆ 27ನೇ ತಾರೀಕು ಚಿಂಚೋಳಿಯ ಬಸವೇಶ್ವರ ವೃತ್ತದಲ್ಲಿ ಸಾವಿರಾರು ಜನ ರೈತರು, ನೂರಾರು ಜನ ಮಠಾಧೀಶರ ನೇತೃತ್ವದಲ್ಲಿ ಬಹಿರಂಗ ಸಭೆಯನ್ನ ಮಾಡಿ ಮುಂದಿನ ತೀವ್ರವಾದ ಹೋರಾಟಕ್ಕೆ ನಾವು ತೀರ್ಮಾನವನ್ನು ಮಾಡಿದ್ದೇವೆ। ಇದಕ್ಕೆ ಬೆಂಬಲ ವ್ಯಕ್ತಪಡಿಸುವ ಎಲ್ಲ ಧರ್ಮರಹಿತ, ಜಾತಿ ರಹಿತ, ಪಕ್ಷರಹಿತ ಈ ಹೋರಾಟಕ್ಕೆ ಎಲ್ಲರೂ ಕೂಡ ಬೆಂಬಲ ಕೊಡಬೇಕು। ಇದೊಂದು ಹಸಿರು ಕ್ರಾಂತಿ, ಕಬ್ಬು ಬೆಳೆಗಾರರ ನೋವಿಗೆ ಸ್ಪಂದಿಸುವಂತ ರೈತರ ಕ್ರಾಂತಿ, ರೈತರ ಹೋರಾಟ। ಹಾಗಾಗಿ ಈ ಒಂದು ರೈತರ ಹೋರಾಟದ ಒಂದು ರೂಪರೇಖೆಯನ್ನು ನಾವು ತೀರ್ಮಾನ ಮಾಡೋಣ ಮತ್ತು ಈ ಹೋರಾಟ ಯಾವುದೇ ಕಂಪನಿಯ ಪರವಾಗಿ ಅಲ್ಲ, ಯಾರ್ದು ಕೃಪಾಪೋಷಿತ ಅಲ್ಲ, ಇದು ರೈತರ ಜೀವ ಉಳಿಸ್ತಕ್ಕಂಥ, ರೈತರ ಒಂದು ಪರವಾಗಿರುವಂತ ಹೋರಾಟ, ರೈತ ಹೋರಾಟ ಅನ್ನುವಂಥದ್ದನ್ನ ಹೇಳ್ತೇವೆ। ರೈತರು ತಮ್ಮ ಜೇಬಿನಿಂದ ಹಣವನ್ನು ಖರ್ಚು ಮಾಡಿ ಈ ಹೋರಾಟ ಮಾಡ್ತಾ ಇದ್ದಾರೆ। ನಾಲಾಯಕರಿಗೆ ಗೊತ್ತಿಲ್ಲ ಈ ಹೋರಾಟ ಏನ್ ನಡೀತಾ ಇದೆ ಅಂತ। ಎಷ್ಟು ಜನ ಇಲ್ಲಿ ಕಬ್ಬು ಹಾಕಿ ಯಾವ ಪರಿಸ್ಥಿತಿಯಲ್ಲಿ ಅವರು ಇದ್ದಾರೆ ಅನ್ನುವಂಥದ್ದನ್ನ ಅರ್ಥ ಮಾಡ್ಕೊಂಡು ಮಾತಾಡಬೇಕು ಅನ್ನುವಂತ ಎಚ್ಚರಿಕೆಯನ್ನ ಅನೇಕ ಜನರಿಗೆ ಕೊಡ್ತಾ, ಮುಂದಿನ ಹೋರಾಟ 27ನೇ ತಾರೀಕು ಬೆಳಿಗ್ಗೆ 10 ಗಂಟೆಗೆ ಚಿಂಚೋಳಿನಲ್ಲಿರುವಂತ ಬಸವೇಶ್ವರ ವೃತ್ತದಲ್ಲಿ ಸಾವಿರಾರು ರೈತರು ಮತ್ತು ನೂರಾರು ಜನ ಮಠಾಧೀಶರ ನೇತೃತ್ವದಲ್ಲಿ ಮುಂದಿನ ಹೋರಾಟದ ರೂಪರೇಖೆಯನ್ನು ತೀರ್ಮಾನ ಮಾಡ್ತೇವೆ। ಹೆಚ್ಚಿನ ಸಂಖ್ಯೆಯಲ್ಲಿ ರೈತರು ಬರಬೇಕು ಅಂತ ಹೇಳಿ ಈ ಮಾಧ್ಯಮದ ಸ್ನೇಹಿತರ ಮುಖಾಂತರ ನಾನು ಇವತ್ತು ವಿನಂತಿ ಮಾಡ್ತೇನೆ। ಮತ್ತು ಜಿಲ್ಲಾಡಳಿತದ ಯಾವುದೇ ಒಂದು ಕಣ್ಣರಿಸುವ ತಂತ್ರಕ್ಕೆ ನಮ್ಮ ಒಪ್ಪಿಗೆ ಇಲ್ಲ ಅನ್ನುವಂತ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ನಿಮ್ಗೆಲ್ಲರಿಗೂ ವಂದಿಸಿ ನನ್ನ ಮಾತು ಮತ್ತೊಮ್ಮೆ ರೈತರ ಹೋರಾಟಕ್ಕೆ ಬೆಂಬಲಿಸಿ ನನ್ನ ಮಾತು ಮುಗಿಸ್ತೇನೆ। ರೈತರ ಹೋರಾಟ ಇಲ್ಲಿ ಚಿಂಚೋಳಿನಲ್ಲಿ ನಡೀತಾ ಇದೆ, ಆದ್ರೆ ಇದು ನಮ್ಗೇನೂ ಸಂಬಂಧ ಇಲ್ಲ ಅನ್ನೋ ರೀತಿಯಲ್ಲಿ ಕಲಬುರಗಿಯ ಸಚಿವರ ವರ್ತನೆ ಇದು ಬಹಳ ಖಂಡನೀಯ ಅಂತ ನಾನು ಹೇಳ್ತೇನೆ, ಬಹಳ ಖಂಡನೀಯವಾದಂಥದ್ದು। ಇಬ್ರು ಸಚಿವರು, ಗುಲ್ಬರ್ಗಾ ಜಿಲ್ಲೆಯ ಇಬ್ರು ಸಚಿವರು ಇಲ್ಲಿವರೆಗೂ ರೈತರ ಭೇಟಿಯಾಗಿಲ್ಲ, ರೈತರ ಅಳಲನ್ನ ಕೇಳುವಂತ ಪ್ರಯತ್ನನೂ ಮಾಡಿಲ್ಲ। ಅವ್ರಿಗೆ ಏನಾದ್ರೂ ಕೇಳಿದ್ರೆ ಏನ್ ಹೇಳ್ತಾರೆ ಅಂದ್ರೆ, ನಾವು ಅಧಿಕಾರಿಗೆ ಹೇಳಿದ್ವಿ, ಅಧಿಕಾರಿಗಳು ಅದು ಮಾಡಿದ್ದಾರೆ, ಅಧಿಕಾರಿಗಳಿಗೆ ಕಳಿಸ್ಕೊಟ್ಟಿದ್ವಿ। ನಾನ್ ಕೇಳ್ತೇನೆ, ಎಲ್ಲವೂ ಅಧಿಕಾರಿಗಳೇ ಮಾಡಬೇಕು ಅಂತ ಆಗಿದ್ರೆ ಸಚಿವರು ಯಾಕೆ ಬೇಕು, ಮುಖ್ಯಮಂತ್ರಿಗಳು ಸರ್ಕಾರ ಯಾಕೆ ಬೇಕು? ನನ್ನ ಮೊದಲನೇ ಪ್ರಶ್ನೆ ಇದೆ ಇದು। ಸಚಿವರು ಯಾಕೆ ಬೇಕಾಗಿದ್ರೆ ಮುಖ್ಯಮಂತ್ರಿಗಳು ಯಾಕೆ ಬೇಕು? ಎಲ್ಲ ಜಿಲ್ಲಾ ಆಡಳಿತ, ಜಿಲ್ಲಾ ಅಧಿಕಾರಿಗಳು ನಡೆಸಿಬಿಡ್ತಾರೆ ಬಿಡ್ರಿ, ಹಂಗಾಗೋದಿಲ್ಲ ಇದು। ದಯವಿಟ್ಟು ಇನ್ನೂ ಕಾಲ ಮಿಂಚಿಲ್ಲ, ಕಲಬುರಗಿ ಜಿಲ್ಲೆಯ ಸಚಿವರು, ಸಂಸದರು ಎಚ್ಚೆತ್ತುಕೊಂಡು ರೈತರ ಬೇಡಿಕೆಗೆ ದನಿಯಾಗಬೇಕು, ಕಿವಿಗೊಡಬೇಕು, ಪರಿಹಾರ ಮಾಡಬೇಕು, ಇದು ನಮ್ಮ ಒತ್ತಾಯ ಇದೆ।
ಶಾಂತ ರೀತಿಯ ಹೋರಾಟ, ಶಾಂತ ರೀತಿಯ ಮನವಿ ನಿಮಗೆ ಮಾಡ್ತಾ ಇದ್ದೀವಿ. ಆದರೆ ನೀವು ಇಲ್ಲಿವರೆಗೂ ಇತ್ತ ಕಡೆ ಗಮನ ಹರಿಸ್ತಾ ಇರ್ತಕ್ಕಂಥದ್ದು ಬಹಳ ಖೇದನೀಯ ಮತ್ತು ರೈತ ವಿರೋಧಿ ಧೋರಣೆ ಎತ್ತಿ ತೋರಿಸ್ತದೆ ಅಂತಕ್ಕಂಥ ಮಾತು. ಅದರ ಜೊತೆಗೆ ಚಿಂಚೋಳಿನಲ್ಲಿರುವಂತ ಕಾಂಗ್ರೆಸ್ಸಿನ ಸ್ಥಳೀಯ ನಾಯಕರು ಬಿಡಬಿಡಂಗಿ ವಿಚಾರದ ರೀತಿನಲ್ಲಿ ತಡ ಬುಡ ಇಲ್ಲದ ರೀತಿನಲ್ಲಿ ಮಾತಾಡ್ತಾ ಇದ್ದಾರೆ. ತಳ ಬುಡ ಏನೂ ಇಲ್ಲ, ರೈತರ ಬಗ್ಗೆ ಕಳ್ಕಳಿನೇ ಇಲ್ಲ ಅವರಿಗೆ. ಇಲ್ಲಿನ ಕಾಂಗ್ರೆಸ್ ನಾಯಕರಿಗೆ ಕೇಳ್ತೀನಿ ನಾನು, ನಿಮಗೆ ರೈತರ ಬಗ್ಗೆ ನಿಜವಾದ ಕಳಕಳಿ ಇದ್ರೆ ಮಂತ್ರಿಗಳನ್ನು ಕರೆಸ್ತಿದ್ರಿ ಮತ್ತು ಇದನ್ನ ಪರಿಹಾರ ಮಾಡುವಂತ ಪ್ರಯತ್ನ ಮಾಡ್ತಿದ್ರಿ. ಮಾಡಿಲ್ಲ. ಯಾರೋ ಒಬ್ಬ ಮಹಾಶಯ, ಅವ್ರ ಹೆಸರು ಹೇಳಕ್ ಹೋಗಲ್ಲ, ಹೇಳ್ತಾರೆ ಬೀದಿ ಮೇಲೆ ಯಾಕೆ ಕೂತ್ರು, ಹೆಂಗ್ ಪರ್ಮಿಷನ್ ಕೊಟ್ರು, ನಿಮ್ಮ ಅಪ್ಪಂದಲ್ಲ ಇದು ಬೀದಿ, ನಮ್ಮ ಮನೆ ಇದು, ನಮ್ಮ ಹಕ್ಕು. ಭಾರತದ ಪ್ರತಿಯೊಬ್ಬ ಪ್ರಜೆ ಅನ್ಯಾಯ ಆದ್ರೆ ಪ್ರತಿಭಟನೆ ಯಾವುದೇ ಸ್ಥಳದಲ್ಲಿ ಮಾಡಬಹುದು, ಯಾವನಪ್ಪನ ಪರ್ಮಿಷನ್ ಬೇಕಿಲ್ಲ. ಮತ್ತೆ ಮುಂದುವರೆದು ಅವನು ಹೇಳ್ತಾನೆ, ರೈತರು ಇದು ಕಂಪನಿ ಕೃಪಾಪೋಷಿತ ಹೋರಾಟ. ನೀ ನೋಡಿದ್ಯಾ? ನಾನು ಕೇಳ್ತೀನಿ ಅವನಿಗೆ, ನೀನ್ ನೋಡಿದ್ಯಾನಪ್ಪ? ನೋಡಿದ್ಯಾ? ಯಾರು ಕೃಪಾಪೋಷಿತ ಅಂತ ಹೇಳೋದು? ನೀನು ಯಾರ್ದೋ ಒಬ್ಬ ಚೇಲ ಆಗಿ ಸರ್ಕಾರದ ಪರವಾಗಿ ಮಾತಾಡಿ ಏನೋ ಗಿಟ್ಟಿಸ್ಬೇಕು ಅಂತ ನೀನು ಈ ರೀತಿ ಮಾತಾಡ್ತಿರಬಹುದೇ ಹೊರತಾಗಿ ರೈತರಿಗೆ ಅದರ ಅವಶ್ಯಕತೆ ಇಲ್ಲ. ರೈತರಿಗೆ ಇದರ ಅವಶ್ಯಕತೆ ಇಲ್ಲ. ಕಾಂಗ್ರೆಸ್ಸಿನ ಇಲ್ಲಿ ಮುಖಂಡರು, ನಾನು ಹೇಳ್ತೇನೆ, ಇದು ನಿಮಗೆ ದೊಡ್ಡ ಹೊಡೆತ. ಈ ರೀತಿ ರೈತ ವಿರೋಧಿ ಧೋರಣೆ ನೀವು ಮಾಡ್ತಾ ಇದ್ದೀರಿ, ಜನ ನಿಮಗೆ ತಕ್ಕ ಪಾಠ ಕಲಿಸ್ತಾರೆ ಮುಂದೆ. ದಯವಿಟ್ಟು ನೀವು ರೈತರೊಂದಿಗೆ ನಿಲ್ಲಬೇಕು. ಪಕ್ಷಾತೀತವಾದ ಹೋರಾಟ ರೈತರು ಮಾಡ್ತಾ ಇದ್ದಾರೆ. ಪಕ್ಷಾತೀತವಾದ ರೈತರ ಹೋರಾಟ ಇದು. ಯಾವುದೋ ಪಾರ್ಟಿ ಸಂಬಂಧ ಇಲ್ಲ, ಯಾವುದು ಕಂಪನಿ ಸಂಬಂಧ ಇಲ್ಲ. ರಾಜಕುಮಾರ್ ಪಾಟೀಲ್ ಕೂಡ ಯಾವುದೇ ಪಕ್ಷದ ಪ್ರತಿನಿಧಿಯಾಗಿ ಇಲ್ಲಿ ಬಂದಿಲ್ಲ, ರೈತರ ಪ್ರತಿನಿಧಿಯಾಗಿ ನಾನು ಇಲ್ಲಿ ಬಂದಿದ್ದೀನಿ. ರೈತರ ಹೋರಾಟಕ್ಕೆ ಬೆಂಬಲ ಕೊಡ್ಲಿಕ್ಕೆ ಬಂದಿದ್ದೀನಿ ನಾನು. ಹಂಗಾಗಿ ಏನು ತರಾತುರಿನಲ್ಲಿ ಜಿಲ್ಲಾಡಳಿತ 3000 ಹೆಕ್ಟೇರ್ ನಲ್ಲಿ ಬೆಳೆದಿರುವಂತ ಕಬ್ಬನ್ನ ಬೇರೆ ಕಾರ್ಖಾನೆಗಳು ಅರಿಲಿಕ್ಕೆ ಅಲಾಟ್ಮೆಂಟ್ ಮಾಡಿದೀವಿ ಅಂತೇಳಿ ಡಿಸಿ ಅವರು ಹೇಳಿದ್ದಾರೆ. ನಾನು ಡಿಸಿ ಮೇಡಮ್ಗೆ ಒಂದು ಪ್ರಶ್ನೆ ಮಾಡ್ತೇನೆ. ನಮ್ಮ ಹತ್ರ ಲೀಸ್ಟ್ ಕೊಡ್ತೇನೆ, ನಿಮ್ಗೆ ಗೊತ್ತಿಲ್ಲ ಅಂದ್ರೆ. ಕಲಬುರಗಿ ಜಿಲ್ಲೆಯ 375 ಹಳ್ಳಿಗಳಲ್ಲಿ ಕಬ್ಬನ್ನು ಬೆಳೀತಾ ಇದ್ದಾರೆ ಈ ಭಾಗದ ರೈತರು. 375 ಹಳ್ಳಿಗಳಲ್ಲಿ 20 ಲಕ್ಷ ಟನ್ ಕಬ್ಬು. ಎಷ್ಟು? 20 ಲಕ್ಷ ಟನ್ ಕಬ್ಬನ್ನು ಬೆಳೀತಾ ಇದ್ದಾರೆ. ಡಿಸಿ ಅವರೇ, ತಾವು ಸರಿಯಾದಂತ ವರದಿ ನಿಮ್ಮ ಹತ್ರ ಇಲ್ಲ. ನೀವು ಅಲೋಕೇಟ್ ಮಾಡಿದ್ದು 3000 ಹೆಕ್ಟೇರ್ ನಲ್ಲಿ ಬೆಳೆದಿರುವಂತ ಕಬ್ಬು. ಇಲ್ಲಿವರೆಗೂ ಬೀದರ್ನ ಸಕ್ಕರೆ ಕಾರ್ಖಾನೆಗಳಾಗಲಿ, ಕಲಬುರಗಿ ಜಿಲ್ಲೆಯ ಸಕ್ಕರೆ ಕಾರ್ಖಾನೆಗಳಾಗಲಿ ರೈತರಿಗೆ ಏನು ದರವನ್ನ ಕೊಡ್ತೀವಿ FRPF ಪ್ರಕಾರ ದರ ನಿಗದಿ ಮಾಡಿಲ್ಲ. ಮೇಡಮ್ ಅವ್ರಿಗೆ ಕೇಳ್ತೀನಿ, ಜಿಲ್ಲಾಧಿಕಾರಿಗಳಿಗೆ ನಾನು ಕೇಳ್ತೇನೆ, ನೀವು ರೈತರ ಮಧ್ಯಸ್ಥಿಕೆಯಲ್ಲಿ ಮೊದಲು ಈ ವರ್ಷ FRPF ಪ್ರಕಾರ ರೈತರ ಕಬ್ಬು ಬೆಲೆಯನ್ನ ನಿರ್ಧಾರ ಮಾಡಿ, ಕಬ್ಬು ಅರಿಯುವಂತ ಕಾರ್ಖಾನೆಗಳಿಗೆ ಒಪ್ಪಿಸುವ ಕೆಲಸ ಮಾಡಿ, ಸಮಯಕ್ಕೆ ಸರಿಯಾಗಿ ಕಬ್ಬು ಕಟಾವಾಗಬೇಕು ಮತ್ತು 100-150 ಕಿಲೋಮೀಟರ್ ದೂರದಲ್ಲಿರುವಂತಹ ಸಕ್ಕರೆ ಕಾರ್ಖಾನೆಗಳು ಎಲ್ಲ ಟ್ರಾನ್ಸ್ಪೋರ್ಟೇಷನ್ ಕೂಡ ಅವರೇ ಮಾಡ್ಕೋಬೇಕು, ರೈತರ ಮೇಲೆ ಹೊರೆ ಆಗಬಾರ್ದು. ಇದು ಸಾಧ್ಯನಾ? ಸಾಧ್ಯ ಇಲ್ಲ. ಯಾವುದು ರೈತರಿಗೆ
ಕಬ್ಬು ಬೆಳೆಗಾರರಿಗೆ, ಹೋರಾಟಗಾರರಿಗೆ ಕರೆದು ಯಾವ ವೈಜ್ಞಾನಿಕ ವರದಿಯನ್ನು ಇಟ್ಕೊಂಡು ನೀವು ಈ ಹಂಚಿಕೆಯನ್ನು ಮಾಡಿದ್ದೀರಾ ನಾನು ಕೇಳ್ತೇನೆ. ಅದಕ್ಕೆ ಇವತ್ತು ಹೋರಾಟಗಾರರ ಮಧ್ಯದಲ್ಲಿ ಕೂತ್ಕೊಂಡು ಮಾತಾಡಿ ಹೇಳ್ತಾ ಇದ್ದೀನಿ, ಜಿಲ್ಲಾಧಿಕಾರಿ, ಜಿಲ್ಲಾಡಳಿತ ತೆಗೆದುಕೊಂಡಿರುವ ಅವೈಜ್ಞಾನಿಕವಾದ ಕಬ್ಬು ಹಂಚಿಕೆ ಇದನ್ನ ರೈತ ಹೋರಾಟಗಾರರು ತಿರಸ್ಕಾರ ಮಾಡಿದ್ದಾರೆ. 3-4 ದಿನದಲ್ಲಿ ಮತ್ತೊಮ್ಮೆ ರೈತ ಮುಖಂಡರು ನೇತೃತ್ವದಲ್ಲಿ, ಸಕ್ಕರೆ ಕಾರ್ಖಾನೆಗಳ ನೇತೃತ್ವದಲ್ಲಿ ಸಭೆ ಮಾಡಬೇಕು. ಇದು ನನ್ನ ಒತ್ತಾಯ ಇದೆ. ಹಾಗೆ 20 ಲಕ್ಷ ಟನ್ ಕಬ್ಬು ಹರಿಲಿಕ್ಕೆ ಕಲಬುರಗಿ, ಬೀದರ್ನಲ್ಲಿರುವಂತಹ ಸಕ್ಕರೆ ಕಾರ್ಖಾನೆಗಳಿಗೆ ಸಾಧ್ಯ ಇಲ್ಲ. ಅವರಿಗೆ ಈಗಾಗಲೇ ಅಲೋಕೇಟ್ ಆಗಿರುವಂತ ಕಬ್ಬು ನುರಿಯುವಂತ ಶಕ್ತಿ ಇಲ್ಲ ಅವರ ಹತ್ರ. ಅದನ್ನು ಬಿಟ್ಟು ಇನ್ನು ಎಡಿಷನಲ್ ಆಗಿ ಬೆಳೆದಿರುವಂತ 20 ಲಕ್ಷ ಟನ್ ಏನು ಕಬ್ಬು ಚಿಂಚೋಳಿ ಸಕ್ಕರೆ ಕಾರ್ಖಾನೆಯನ್ನ ನಂಬಿ ರೈತರು ಬೆಳೆದಿದ್ದಾರೆ, ಆ ಕಬ್ಬು ಯಾವುದೇ ಕಾರ್ಖಾನೆಗಳು ನ್ಯಾಯ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ರೈತರು ಆತ್ಮಹತ್ಯೆ ಮಾಡಿಕೊಳ್ಬೇಕಾದಂತ ಪರಿಸ್ಥಿತಿ ಬಂದು ತಲುಪ್ತದೆ. ಇನ್ನಾದರೂ ಎಚ್ಚೆತ್ತುಕೊಳ್ಳಬೇಕು. ಇದು ನನ್ನ ಒಂದು ಆಗ್ರಹ ಇದೆ. ಅದರ ಜೊತೆಗೆ ನನ್ನ ಆಗ್ರಹ ಇದೆ, ಮಠಾಧೀಶರಲ್ಲಿ, ರೈತ ಮುಖಂಡರಲ್ಲಿ ಮುಂದಿನ ಹೋರಾಟಗಳು ನಾವೇನು ಮಾಡಬೇಕು. ಈ ರೀತಿಯ ಉಪವಾಸ ಸತ್ಯಾಗ್ರಹ ಕೂತರೂ ಕೂಡ ಕಣ್ಣು ತೆರೆದು ನೋಡದೇ ಇರುವಂತ ಸರ್ಕಾರ, ಕಿವಿಗೊಡದೇ ಇರುವಂತ ಕಿವುಡು ಸರ್ಕಾರ ಇವತ್ತು ನಿಮ್ ಬೆಂಬಲಕ್ಕೆ ಬಂದು ನಿಂತಿಲ್ಲ. ಅದಕ್ಕೆ ನಾನು ಹೇಳ್ತೇನೆ, ಮುಂದಿನ ಹೋರಾಟದ ರೂಪರೇಖೆಗಳನ್ನ ಉಗ್ರವಾದ ರೀತಿಯಲ್ಲಿ ಹೋರಾಟಗಳನ್ನ ಮಾಡಬೇಕಾಗಿದೆ. 4-5 ರೀತಿಯ ಹೋರಾಟಗಳ ತೀರ್ಮಾನ, ಮುಂದಿನ ತೀರ್ಮಾನಕ್ಕೆ ರೈತರೊಂದಿಗೆ ಚರ್ಚೆ ಮಾಡಿ ನಾವು ತೀರ್ಮಾನ ತಗೊಳ್ಬೇಕಾಗಿದೆ. ಅದಕ್ಕೆ ಬರುವಂತ 27ನೇ ತಾರೀಕು 27 ಬುಧವಾರದ ದಿವಸ ಇದೇ ಮುಖ್ಯ ರಸ್ತೆಯಲ್ಲಿ ರೈತರು ಮಠಾಧೀಶರ ನೇತೃತ್ವದಲ್ಲಿ ಸಭೆಯನ್ನ ಮಾಡಿ ಮುಂದಿನ ಹೋರಾಟದ ತೀರ್ಮಾನವನ್ನು ನಾವು ತಗೊಳ್ಳೋರಿದ್ದೀವಿ. ಅದಕ್ಕೆ ರೈತರು ಮತ್ತು ಮಠಾಧೀಶರು, ಕೃಷಿಕರ ಪರವಾಗಿ ಮಠಾಧೀಶರು ತಾವು ಹೆಚ್ಚಿನ ಸಂಖ್ಯೆಯಲ್ಲಿ 27ನೇ ತಾರೀಕು ಈ ಬಸವೇಶ್ವರ ವೃತ್ತದಲ್ಲಿ ನಡೀತಾ ಇರುವಂತ ರೈತರ ಚಳುವಳಿ ಏನಿದೆ, ಚಿಂಚೋಳಿನಲ್ಲಿರುವ ಬಸವೇಶ್ವರ ವೃತ್ತದ ಚಳುವಳಿಯಲ್ಲಿ ಜಿಲ್ಲೆಯ ಎಲ್ಲ ಮಠಾಧೀಶರು, ಜಿಲ್ಲೆಯ ರೈತ ಮುಖಂಡರು, ಜಿಲ್ಲೆಯಲ್ಲಿರುವಂತ ಕಬ್ಬು ಬೆಳೆಗಾರರು ಇವತ್ತು ಹೆಚ್ಚಿನ ಸಂಖ್ಯೆಯಲ್ಲಿ ಅವತ್ತು ಬರಬೇಕು. ಅವತ್ತು ರೈತರೊಂದಿಗೆ ಸಭೆಯನ್ನು ಮಾಡಿ, ಚರ್ಚೆಗಳನ್ನು ಮಾಡಿ ಮುಂದಿನ ತೀವ್ರವಾದಂತ ಹೋರಾಟಗಳು